ಏಯ್ ಫೋನ್ ನೋಡ್ಕೊಂಡು ಏನ್ ಮಾಡ್ತಿದ್ಯಾ? ಜಿಮ್ಗೆ ಹೋಗಲ್ವಾ? ಜಿಮ್ ಇವತ್ತು ನೋ ಜಿಮ್ಮಿಗೆ ರಜಾ. ರಜಾನಾ? ಏನಾಗಿದೆ ನಿಂಗೆ? ನನಗೇನಾಗಿದೆ? ಏನೂ ಆಗಿಲ್ಲ. ಸದ್ಯ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು. ಪೂಜಾ, ಇವತ್ತೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಅಂದ್ರೆ ಇಷ್ಟ ದಿನ ನಾನು ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ವಾ? ಹಂಗಲ್ಲ, ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ತೀಯಾ, ಆದ್ರೆ ಇವತ್ತು ಯಾವಾಗ್ಲೂ ಚೆನ್ನಾಗಿ ಕಾಣಿಸೋಕ್ಕಿಂತ 4 ಪಟ್ಟು ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೀನು ಅಷ್ಟೇ ಕಿಶನ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ನಾನ್ ಹೇಳಿದೆ ಅಂತ ವಾಪಸ್ ನನಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ಯಲ್ವಾ? ಗೊತ್ತು ನನಗೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹಂಗಲ್ಲ ಪೂಜಾ, ನಾನು ಹೇಳ್ತಿರೋದು ಅದು. ಹೇಳಿದ್ರು ಕಷ್ಟ, ಹೇಳ್ತಾ ಇದ್ರು ಕಷ್ಟ. ಓ ಪೂಜಾ, ಹೇಳಿ, ಯಾಕೆ ಇಷ್ಟ ಕೋಪ ಮಾಡ್ಕೊಂಡಿದ್ಯಾ ನೀನು? ಇಲ್ಲ, ಮತ್ತೆ ಪ್ರೀತಿ ಹುಕ್ಕಿ ಅರಿಯತ್ತೆ. ಪೂಜಾ ಬಾಯ್ಲಿ ಬಾ, ಕೂತು. ಸಾರಿ ಪೂಜಾ, ಸಾರಿ 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 ಸಾರಿ. ಇನ್ನೂ ಕೋಪ ಆಗಿದೆ ಅಂದ್ರೆ ಹೇಗೆ ಪೂಜಾ? ಪ್ಲೀಸ್ 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 ಪ್ಲೀಸ್. ಸರಿ ಸರಿ, ಬಿಟ್ಕೊ ನಡಿ. ಮಲ್ಕೋಕ್ಕೂ ಮುಂಚೆ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು. ಏನದು? ಪೂಜಾ, ಹನಿಮೂನಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಪತಿರಾಯ್ರೆ, ಸದ್ಯಕ್ಕೆ ಅದ್ರ ಬಗ್ಗೆ ಯಾವ ಯೋಚನೆನೂ ಇಲ್ಲ, ಯೋಚನೆ ಮಾಡೋದು ಇಲ್ಲ. ಯಾಕೆ ಯಾಕೆ ಯೋಚನೆ ಮಾಡಲ್ಲ? ಕಿಶನ್, ಇವಾಗ ಅದೆಲ್ಲ ಬೇಕಾ? ಅದೆಲ್ಲ ಯಾಕೆ ಹೇಳು? ಯಾಕೆ ಅಂದ್ರೆ ಒಳ್ಳೆ ಕಥೆ ಆಯ್ತಲ್ಲ ಪೂಜಾ, ಮದ್ವೆ ಆಗಿದೀವಿ, ಅದಕ್ಕೆ ಕೇಳ್ತಾ ಇದ್ದೀನಿ ಎಲ್ಲಿಗೆ ಹೋಗೋಣ ಅಂತ. ನೋಡು ಕಿಶನ್, ಇದ್ದಕ್ಕಿದ್ದಾಗೆ ಹನಿಮೂನಿಗೆ ಹೋಗ್ತಿದೀವಿ ಅಂತಂದ್ರೆ ಮನೆಯವರೆಲ್ಲ ಏನು ಅನ್ಕೊಳಲ್ಲ ಹೇಳು? ಅರೆ, ಇವಾಗ ಹೋಗ್ದೆ ಇನ್ನೇನು 50 ವರ್ಷ ಆದ್ಮೇಲೆ ಹೋಗಕ್ಕಾಗತ್ತಾ? ಹಾಗಲ್ಲ ಕಣೋ, ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಪೂಜಾ, ನಾವ್ ಹೋಗ್ತಿರೋದು ಫ್ಯಾಮಿಲಿ ಟ್ರಿಪ್ ಅಲ್ಲ, ನಾವಿಬ್ರೆ. ಅಂತಂದ್ರೆ ಮನೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಕಿಶನ್, ದಡ್ಡನ್ ತರ ಆಡ್ಬೇಡ. ಮನೆಯವ್ರ ಬಗ್ಗೆ ಯೋಚನೆ ಮಾಡು ಅಂದ್ರೆ ಅವ್ರು ಏನ್ ಹೇಳ್ಬೋದು ಅಂತ ಯೋಚನೆ ಮಾಡು ಅಂದೆ. ಪೂಜಾ, ನಾನ್ ಹೋಗ್ಬೇಕು ಅಂತ ಅನ್ಕೊಂಡಿರೋದು ನನ್ನ ಹೆಂಡತಿ ಜೊತೆ. ಪಕ್ಕದ ಮನೆಯವ್ರ ಹೆಂಡತಿ ಜೊತೆ ಹೋಗಿದ್ದಿದ್ರೆ ಅವ್ರು ಏನಾದ್ರು ಹೇಳೋದು ಅರ್ಥ ಇರ್ತಿತ್ತು. ಕಿಶನ್, ಎಲ್ಲ ವಿಷಯದಲ್ಲೂ ತಮಾಷೆ ಮಾಡ್ಬೇಡ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಸೀರಿಯಸ್ ಆಗಿರುವಂತ ವಿಷಯ ಏನಿದೆ ಪೂಜಾ? ನೋಡು ಕಿಶನ್, ಇದೆಲ್ಲದಕ್ಕಿಂತ ನನ್ ಮನ್ಸಲ್ಲಿ ಇವಾಗಿರೋದು ಒಂದೇ ಗುರಿ. ಈ ಮನೆಯವರೆಲ್ಲರೂ ನನ್ನನ್ನ ಒಪ್ಕೋಬೇಕು. ನೀನು, ಭಾವ, ಮಾವ, ಮಹಿತಾ ಅತ್ಗೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಆದ್ರೆ ಕನ್ನಿಕಾ ಮತ್ತೆ ನಿನ್ನ ಅತ್ತೆ ನನ್ನನ್ನ ಈ ಮನೆಯವಳು ಅಂತ ಇನ್ನ ಒಪ್ಕೊಂಡಿಲ್ಲ. ಅವ್ರು ಅದನ್ನ ಒಪ್ಕೊಂಡ್ಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅಲ್ಲ ಪೂಜಾ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಕಿಶನ್. ಈ ಮನೆಯವ್ರು ಎಲ್ರು ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೋಬೇಕು. ನನ್ನ ವಿಷಯ ಅಂತ ಬಂದಾಗ ಕನ್ನಿಕಾ ಮತ್ತೆ ನಿನ್ನ ಅತ್ತೆಗೆ ನನ್ನ ಮೇಲೆ ಬೇಜಾರು, ಕೋಪ ಎಲ್ಲ ಇದೆ. ಅದೆಲ್ಲನೂ ಹೋಗ್ಬೇಕು ಕಿಶನ್. ಅದೆಲ್ಲ ಹೋಗೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಹೌದು. ಏನದು? ಪೂಜಾ, ನಾಳೆ ನೀನು ಈ ಮನೆಯವ್ರಿಗೆ ನಿನ್ನ ಕೈಯಾರೆ ಅಡಿಗೆ ಮಾಡು. ನಾನಾ? ನೀನೇ. ಕಿಶನ್, ಏನು ಹೇಳ್ತಿದ್ಯಾ? ನಾನೇನಾದ್ರೂ ಅಡ್ಗೆ ಮಾಡಿದ್ರೆ ನನ್ನ ಇವಾಗ ಚೆನ್ನಾಗಿ ನೋಡ್ಕೋತಾ ಇರೋರು ನನ್ ಮೇಲೆ ಕೋಪ ಮಾಡ್ಕೋತಾರ ಅಷ್ಟೇ. ಹಾಗೆಲ್ಲ ಏನು ಆಗಲ್ಲ ಕಣೆ, ಚೆನ್ನಾಗೇ ಆಗತ್ತೆ. ಇಲ್ಲ ಕಣೋ ಕಿಶನ್, ನನ್ಗೆ ಅಡ್ಗೆ ಬಗ್ಗೆ ಏನೋ ಸ್ವಲ್ಪ ಬೇಸಿಕ್ ಥಿಂಗ್ಸ್ ಗೊತ್ತು, ಆದ್ರೆ ಚೆನ್ನಾಗೆಲ್ಲ ಅಡ್ಗೆ ಮಾಡಕ್ ಬರಲ್ಲ ಕಣೋ. ಪೂಜಾ, ನೀನೇ ತಾನೇ ಹೇಳಿದ್ದು ನನ್ನ ಗೋಲ್ ಇರೋದು ಈ ಮನೆಯವ್ರು ಎಲ್ರು ನನ್ನ ಸೊಸೆ ಅಂತ ಒಪ್ಕೋಬೇಕು ಅಂತ. ಬಟ್ ನೀನೆ ಎಫರ್ಟ್ ಹಾಕಕ್ಕೆ ರೆಡಿ ಇಲ್ಲ ನೋಡು. ನೋಡು ಪೂಜಾ, ನೀನ್ ಮಾಡೋ ಅಡ್ಗೆ ಸರಿ ಇಲ್ದಿದ್ರು ನೀನ್ ಹಾಕೋ ಎಫರ್ಟು ಎಲ್ರಿಗೂ ಇಷ್ಟ ಆಗ್ಬೇಕು. ಟ್ರೈ ಮಾಡು, ಜಾಸ್ತಿ ಏನ್ ಬೇಡ, ಸಿಂಪಲ್ ಆಗಿ ಏನ್ ಮಾಡಕ್ಕಾಗತ್ತೋ ಅದನ್ನ ಮಾಡು. ಸರಿ ಕಿಶನ್. ಪೂಜಾ ನೋಡು, ನಾಳೆ ನೀನ್ ಮಾಡೋ ಅಡ್ಗೆ ತಿಂದು ಎಲ್ರು ತಿದಾಗ್ಬಿಡ್ಬೇಕು. ನೀನೇ ಈ ಮನೆಗೆ ಪರ್ಫೆಕ್ಟ್ ಹುಡುಗಿ ಅಂತ ಹೇಳ್ತಾರೆ ಎಲ್ರು. ಅವ್ರು ಹೇಳಿದ ತಕ್ಷಣ ನಮ್ಮ ಹನಿಮೂನಿಗೆ
ನಾನು ಫ್ಲೈಟ್ ಟಿಕೆಟ್ ವೇಟ್ ಮಾಡ್ತೀನಿ. ಭಾಗ್ಯ, ಏನ್ ಮನೆ ಬಾಗ್ಲೂರ್ಗೂ ಬಂದು ಹಾಗೆ ಹೋಗ್ತಿದ್ಯಾ? ಬಾ ಒಳಗಡೆ. ಪರವಾಗಿಲ್ಲ ಕನ್ನಿಕಾ, ಹೀಗಂದ್ರೆ ಹೇಗ್ ಭಾಗ್ಯ? ಬಾ ಒಳಗಡೆ. ಇಲ್ಲ ಮೇಡಮ್, ಅದು ನನಗೆ ಸ್ವಲ್ಪ ಕೆಲ್ಸ ಇದೆ, ನಾ ಹೊರಡ್ತೀನಿ. ಅಲ್ಲ ಭಾಗ್ಯ, ಇಲ್ಲಿ ತನಕ ಬಂದಿದ್ಯಾ? ಏನ್ ಕೆಲ್ಸ? ಅದು ಏನಿಲ್ಲ ಕನ್ನಿಕಾ, ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಏನ್ ಭಾಗ್ಯ, ನಮ್ಮ ಮನೆಯಿಂದ ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ನ ವಾಪಸ್ ಕೊಡಕ್ ಬಂದಿದ್ಯಲ್ಲ? ಹಾಗಲ್ಲ ಮೇಡಮ್, ಅದು ಇದ್ ನನಗ್ ಸೇರ್ಬೇಕಾಗಿರೋದಲ್ಲ. ಯಾಕಂದ್ರೆ ನಾನ್ ಅಂತ ದೊಡ್ಡ ಸಹಾಯ ಏನು ಮಾಡಿಲ್ಲ. ಅದನ್ನ ಆ ದೇವ್ರಿಗೆ ಹೇಳ್ತಾನೆ ಇದೀನಿ, ಆದ್ರೆ ಅವ್ರು ಕೇಳಕ್ಕೆ ತಯಾರಿಲ್ಲ. ಅತ್ತೆ, ನಾನ್ ನನ್ಗೆ ಹೇಳಿಲ್ವಾ ಭಾಗ್ಯ ತುಂಬಾ ದೊಡ್ಡ ಸ್ವಾಭಿಮಾನಿ ಅಂತ? ಅವಳೊಳಗ್ ಸೇರ್ದಿರೋ ವಿಷಯ ವಸ್ತುನ ತಗೊಳಕ ಅವಳು ತಯಾರೇ ಇರಲ್ಲ. ಈಗ ನೋಡಿ ಅವಳಿಗೆ ಅನ್ನಿಸ್ತದೆ ದುಡ್ಡು ಕೊಡೋ ಕೆಲ್ಸ ಅವಳು ಏನು ಮಾಡಿಲ್ಲ ಅಂತ. ಅದ್ ಹೇಗಾಗುತ್ತೆ ಕನಿಕಾ? ಇವಳು ಮಾಡಿರೋ ಸಹಾಯಕ್ ತಾನೆ ದುಡ್ಡು ಕೊಟ್ಟಿರೋದು. ಅತ್ತೆ, ಅರ್ಥ ಮಾಡ್ಕೊಳ್ಳಿ ಭಾಗ್ಯ ಹೇಳೋದನ್ನ. ಅವಳ ಪ್ರಕಾರ ಅವಳು ಸಹಾಯನೇ ಮಾಡಿಲ್ಲ. ಅಷ್ಟು ಚಿಕ್ಕ ಹೆಲ್ಪ್ಗೆ ಇಷ್ಟು ದೊಡ್ಡ ರಿವಾರ್ಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅವಳ ಮನಸ್ಸಾಕ್ಷಿಗೆ ಅನ್ನಿಸ್ತದೆ ಅಲ್ವೇ ಭಾಗ್ಯ? ಸರಿ, ಒಂದ್ ಕೆಲ್ಸ ಮಾಡು, ಈ ದುಡ್ಡನ್ನ ನಮ್ಗೆ ಕೊಡು, ನಾವ್ ಬ್ರೋಕ್ ಕೊಡ್ತೀವಿ. ಏಯ್, ಫೋನ್ ನೋಡ್ಕೊಂಡು ಏನ್ ಮಾಡ್ತಿದ್ಯಾ? ಜಿಮ್ಗೆ ಹೋಗಲ್ವಾ? ಜಿಮ್ಮ? ಇವತ್ತು ನೋ ಜಿಮ್. ಜಿಮ್ಮಿಗೆ ರಜಾ. ರಜಾನಾ? ಏನಾಗಿದೆ ನಿನ್ಗೆ? ನನಗೇನಾಗಿದೆ? ಏನೂ ಆಗಿಲ್ಲ. ಮತ್ತೆ ಯಾಕೆ ಜಿಮ್ಗೆ ಹೋಗದೆ ರಜಾ ಹಾಕೊಂಡ್ ಕೂತಿದ್ಯಾ? ಯಾಕೆ ಅಂತಂದ್ರೆ ಇವತ್ತು ನನ್ನ ಹೆಂಡತಿ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಾಳೆ, ಅವಳಿಗೆ ಹೆಲ್ಪ್ ಮಾಡೋಣ ಅಂತ. ಗೂಬೆ, ಅದೆಲ್ಲ ಏನು ಬೇಡ, ಸುಮ್ನೆ ಹೊರಡು ನೀನು. ಹೆಂಡತಿ ಅಡಿಗೆ ಮಾಡ್ಬೇಕಾದ್ರೆ ಗಂಡ ಸಹಾಯ ಮಾಡ್ಬೇಕು ಅಂತ ನಿಮ್ಮ ಅಕ್ಕನ ಹೇಳಿದಾಳೆ. ಯಾಕೆ, ನಿನಗ್ ನೆನಪಿಲ್ವಾ? ನಾನು ನಿಮ್ಗೆ ಇವತ್ತು ಸಹಾಯ ಮಾಡಿದೆ. ಕಿಶನ್, ಬೇಡಪ್ಪ, ನೀನ್ ಸಹಾಯ ಏನು ಬೇಡ. ಹಾಗೆ ಹೇಳಿದ್ರು ಕೇಳೋರು ಯಾರೂ ಪೂಜಾ. ಪೂಜಾ, ನೀನಲ್ಲಿ ಅಡಿಗೆ ಮಾಡೋದು ಅಲ್ಲಾಗುವಂತ ರೊಮ್ಯಾಂಟಿಕ್ ಮೂಮೆಂಟ್ಗಳನ್ನ ನಾನು ಹೇಗೆ ಮಿಸ್ ಮಾಡ್ಕೊಳ್ಳಿ? ಹೌದಾ? ಅಮ್ಮ ಏನಾದ್ರೂ ಬೇಕಿತ್ತ? ಪೂಜಾ, ಎಲ್ಲೇ ಅಪ್ಪ? ಅಪ್ಪ ಇಲ್ಲಿ ಅಂದ್ರೆ ಅವ್ರ ರೂಮಲ್ಲಿ ಇರ್ತಾರೆ. ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಈ ತರ ನಾಟಕ ಮಾಡ್ತೀಯಲ್ಲ? ಹೌದು ಕಣೋ ಗೂಬೆ. ಭಾಗ್ಯ, ಏನ್ ಯೋಚನೆ ಮಾಡ್ತಿದ್ಯಾ? ಕೊಡು, ನಾನ್ ಬ್ರೋಕ್ ಕೊಡ್ತೀನಿ. ಕನ್ನಿಕಾ, ಅದ್ ಹೇಗಾಗುತ್ತೆ ಹೇಳು? ಇವಳಿಗೆ ಸಿಕ್ಕಿರೋ ಉಡುಗೊರೆ ತಾನೆ ಅದು. ವಾಪಸ್ ಕೊಡೋದಕ್ಕೆ ಮನ್ಸು ಹೇಗ್ ಬರುತ್ತೆ ಹೇಳು? ಅತ್ತೆ, ಭಾಗ್ಯ ಬಗ್ಗೆ ಗೊತ್ತಿದ್ದು ನೀವ್ ಹಿಂಗ್ ಮಾತಾಡ್ತಿರಲ್ಲ. ಇದನ್ನ ಇಟ್ಕೊಳ್ಳೋದಕ್ಕೆ ಅವಳ ಸ್ವಾಭಿಮಾನ ಒಪ್ಪಲ್ಲ. ಅಕಸ್ಮಾತ್ ವಾಪಸ್ ಮನೆಗ್ ತಗೊಂಡ್ ಹೋದ್ರು ಅದೊಳಗೆ ಹಾಂಟ್ ಮಾಡ್ತಿರುತ್ತೆ. ಅದನ್ನ ಇಟ್ಕೊಳಕ್ಕೆ ಅವಳು ಇಷ್ಟ ಪಡಲ್ಲ. ಭಾಗ್ಯ, ಒಂದ್ ಕೆಲ್ಸ ಮಾಡು, ಅದನ್ನ ಕೊಟ್ಬಿಟ್ಟು ನೀನ್ ಹೊರಡು. ಯಾರ ಹತ್ರ ಕೊಟ್ರೇನು, ದುಡ್ಡು ವಾಪಸ್ಸು ಇವ್ರ ಮನೆ ಸೇರೋದು ಮುಖ್ಯ. ಕನ್ನಿಕಾ ಹತ್ರನೇ ಕೊಟ್ಟು ಸುಮ್ನೆ ಹೋಗ್ಬಿಡ್ತೀನಿ. ಮಿಕ್ಕಿದನ್ ಹೇಗೋ ಅವಳೇ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾಳಲ್ವಾ. ಆದಿ ಫೋನ್ ಮಾಡ್ತಿದ್ದಾನೆ. ಹಾ ಆದಿ. ಅತ್ತೆ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಏನಾದಿ ಅದು? ಅತ್ತೆ, ನಮ್ಮ ಮನೆ ಕಡೆಯಿಂದ ನಾವು ಭಾಗ್ಯ ಅವ್ರಿಗೆ ನೆನ್ನೆ ಒಂದು ಗಿಫ್ಟ್ ಕೊಟ್ಟಿದ್ವಲ್ಲ, ಅದನ್ನ ವಾಪಸ್ ಕೊಡೋಕೆ ಅವ್ರ ಮನೆ ಹತ್ರ ಬಂದಿದ್ದಾರೆ. ಅದನ್ನೇನಾದ್ರೂ ನಿಮಗೆ ಕೊಡಕ್ ಬಂದ್ರೆ ತಗೋಬೇಡಿ. ಅಲ್ಲ ಆದಿ, ಅದು ಅತ್ತೆ,
ಅವರು ನನ್ನ ಹತ್ರ ಕೊಡಕ್ ಬಂದ್ರು, ನಾನ್ ತಗೊಳ್ಳಿಲ್ಲ. ಪಕ್ಕ ಅವರು ನಿಮ್ ಹತ್ರ ಅಥವಾ ನಮ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಕೊಡಕ್ ಬರ್ತಾರೆ, ನೀವು ತಗೊಳ್ಳೇಬೇಡಿ. ನನ್ಗೊಂದ್ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕನಿಕಾ, ದುಡ್ಡು ಭಾಗ್ಯನ ಹತ್ರನೇ ಇರ್ಲಿ. ಬಾ ಹೋಗೋಣ. ಅರೆ, ಇದ್ದಕ್ಕಿದ್ದ ಹಾಗೆ ಹೀಗಂದ್ರೆ ಹೇಗೆ? ಈಗ ತಾನೇ ಕನಿಕಾ ಹೇಳಿದ್ನಲ್ವಾ ದುಡ್ಡು ಇಲ್ಲೇ ಕೊಟ್ಟು ಹೋಗು ಅಂತ. ಭಾಗ್ಯ ನೋಡು, ಇದು ನಿನ್ಗೆ ಸೇರ್ಬೇಕಾಗಿರೋ ದುಡ್ಡು. ನೀನ್ ಕಷ್ಟಪಟ್ಟು ಆ ಫೈಲ್ನ ಆಫೀಸಿಗೆ ರೀಚ್ ಮಾಡಿದ ಕಾರಣ ಆ ಪ್ರಾಜೆಕ್ಟ್ ನಮಗ್ ಸಿಕ್ತು. ಅದಕ್ಕೆ ಅಂತ ಕೊಟ್ಟು ಗಿಫ್ಟ್ ನ ವಾಪಸ್ ತಗೊಂಡ್ರೆ ನಿನಗೆ ಮೋಸ ಮಾಡಿದ ಹಾಗಾಗುತ್ತೆ. ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ, ದಯವಿಟ್ಟು ತಗೊಳ್ಳಿ. ಭಾಗ್ಯ, ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ವಾ? ಇದು ನಿಂಗ್ ಸೇರ್ಬೇಕಾಗಿರೋದು. ಇದನ್ನ ವಾಪಸ್ ತಗೊಳ್ಳೋದು ಸರಿಯಲ್ಲ. ಉಡುಗೊರೆ ಅಂತ ಕೊಟ್ಟಿದ್ದನ್ನ ಯಾವತ್ತೂ ವಾಪಸ್ ಕೊಡ್ಬಾರ್ದು. ಕೊಟ್ರೆ ಕೊಟ್ಟವ್ರಿಗೆ ಬೇಜಾರಾಗುತ್ತೆ ಅಲ್ವಾ? ನಾನ್ ನೋಡು, ನಿನ್ನ ನಿಲ್ಸ್ಕೊಂಡೇ ಮಾತಾಡ್ತಿದ್ದೀನಿ. ಒಳಗಡೆ ಬಾ ಭಾಗ್ಯ, ಬಾ. ಇಲ್ಲ ಮೇಡಮ್, ನನ್ಗೆ ಕ್ಯಾಂಟೀನ್ಗೆ ಹೋಗಕ್ ಲೇಟ್ ಆಗ್ತಿದೆ, ನಾನಿನ್ ಹೊರಡ್ತೀನಿ. ಈ ತರ್ಲೇದ್ ಯಾವಾಗ್ಲೂ ಇದ್ದಿದ್ದೆ. ಏನ್ ಮಾಡ್ಲಿ? ಹಾ, ರೈಸ್ ಬಾತ್ ಮಾಡ್ತೀನಿ. ಪೂಜಾ, ನನ್ನಿಂದ ಏನಾದ್ರು ಹೆಲ್ಪ್ ಬೇಕಾ? ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಏನೇನ್ ಸಹಾಯ ಬೇಕಾಗಿಲ್ಲ. ನೀನೇನ್ ಪೂಜಾ, ನಿಮ್ಮ ಅಕ್ಕ ಭಾಗ್ಯ ಅವರೇ ಹೇಳಿಲ್ವಾ ಏನೇ ಕೆಲಸ ಇದ್ರು ಗಂಡ ಹೆಂಡತಿ ಇಬ್ರು ಸೇರಿ ಹಂಚ್ಕೋಬೇಕು ಅಂತ? ನೀನ್ ನೋಡ್ರೆ ಹೀಗೆ ಹೇಳ್ತಿದ್ಯಪ್ಪ. ಸಾಹೇಬ್ರೆ, ನೀವ್ ಈ ತರ ಇನ್ನೋಸೆಂಟ್ ಆಗಿ ಏನು ಆಕ್ಟ್ ಮಾಡೋದ್ ಬೇಡ. ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗಿ. ನನ್ ಕೆಲ್ಸ ಮಾಡ್ತೀನಿ. ಏಯ್, ಏನೋ ಮಾಡ್ತಿದ್ಯಾ? ಅದು ಆಗ್ಲಿಂದ ಮುಂಗುರುಳು ತೊಂದರೆ ಕೊಡ್ತಾ ಇತ್ತಲ್ವಾ, ಸರಿ ಮಾಡಿದೆ. ನಂಗೆ ಗೊತ್ತು ಈ ತರದೆಲ್ಲ ಏನೋ ಒಂದ್ ಮಾಡ್ತೀಯ ಅಂತ. ಸುಮ್ನೆ ಹೋಗೋ ಆ ಕಡೆ. ಅದ್ ಹೇಗಾಗತ್ತೆ ಪೂಜಾ? ಇಷ್ಟು ಸುಂದರವಾಗಿರೋ ಹೆಂಡತಿ ಅಡಿಗೆ ಮಾಡ್ಬೇಕಾದ್ರೆ ಅದನ್ನ ನೋಡಿಲ್ಲ ಅಂತಂದ್ರೆ ದೇವ್ರು ನನಗ್ ಕಣ್ ಕೊಟ್ಟಿದ್ದು ವೇಸ್ಟ್. ಈ ತರ ಚೀಸಿ ಲೈನ್ಸ್ಗೆ ಏನ್ ಕಮ್ಮಿ ಇಲ್ಲ ನೀನು. ಕಿಶನ್, ನಂಗ್ ಬಂಡಿ ಕೆಲ್ಸ ಇದೆ, ಹೋಗು ನೀನು. ನಾನು ಹೋಗ್ಬೇಕು ಅಂತಂದ್ರೆ ನಂದೊಂದು ಕಂಡೀಷನ್ ಇದೆ. ಏನು? ನೀನೊಂದು ಮುದ್ದು ಕೊಡ್ಬೇಕು. ಹಾ, ಮುತ್ತ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ. ನಡಿ ನಡಿ ನಡಿ. ನೀನ್ ಕೊಟ್ಟಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ಸರಿ, ನಾನ್ ಕೊಡಲ್ಲ. ಇಲ್ಲ ನಿಂತು. ಹೌದಾ? ನೀನ್ ಕೊಡ್ತಿದ್ರೇನು? ನಾನೇ ಕೊಡ್ತೀನಿ.